ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಿ ಮೊನ್ನೆ ನಡೆದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಯಾರೆಲ್ಲ ಅಭ್ಯರ್ಥಿಗಳು ಭಾಗವಹಿಸಿ ಉತ್ತೀರ್ಣರಾಗಿರ್ತಾರೋ ಆ ವಿದ್ಯಾರ್ಥಿಗಳಿಗೆ ಮಾತ್ರ ಫಿಸಿಕಲ್ ಟೆಸ್ಟ್ ಆ್ಯಂಡ್ ಎಂಡ್ಯೂರೆನ್ಸ್ ಟೆಸ್ಟ್ ಇರುತ್ತೆ. ಇದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಬನ್ನಿ ನೋಡೋಣ ಫಿಸಿಕಲ್ ಟೆಸ್ಟ್ ಹೇಗಿರುತ್ತೆ ಅಂತ. ಲಿಖಿತ ಪರೀಕ್ಷೆಯಲ್ಲಿ 1.5 ಅನುಪಾತದಲ್ಲಿ ಅರ್ಹಗೊಂಡ ಅಭ್ಯರ್ಥಿಗಳ ದೇಹದ ಆಡಳಿತ ಪರೀಕ್ಷೆ ಫಿಸಿಕಲ್ ಟೆಸ್ಟ್ ಆ್ಯಂಡ್ ಎಂಡ್ಯೂರೆನ್ಸ್ ಟೆಸ್ಟ್ ನಡೆಸಲಾಗುವುದು. ಈ ಪರೀಕ್ಷೆಯಲ್ಲಿ ಅರ್ಹಗೊಂಡ ವಿದ್ಯಾರ್ಥಿಗಳಿಗೆ ಮಾತ್ರ ಕಾಲ್ ಆಫ್ ಲೆಟರ್ ಬರುತ್ತೆ. ಬಂದಂಥ ಕಾಲ್ ಆಫ್ ಲೆಟರನ್ನು ನೀವು ನಮ್ಮ ಊರಲ್ಲಿರುವ ನೆಟ್ ಸೆಂಟರ್ನಲ್ಲಿ ಕಡ್ಡಾಯವಾಗಿ ಡೌನ್ಲೋಡ್ ಮಾಡಿಕೊಳ್ಬೇಕು. ಇನ್ನೊಂದು ವಿಷಯ, ಪ್ರವೇಶ ಪತ್ರ ಇಲ್ಲದೆ ಯಾರಿಗೂ ಫಿಸಿಕಲ್ ಟೆಸ್ಟ್ ಆ್ಯಂಡ್ ಎಂಡ್ಯೂರೆನ್ಸ್ ಟೆಸ್ಟಿಗೆ ಅನುಮತಿ ಮಾಡೋದಿಲ್ಲ. ಫಿಸಿಕಲ್ ಟೆಸ್ಟಿಗೆ ಹೋಗುವ ಎಲ್ಲ ಅಭ್ಯರ್ಥಿಗಳಿಗೆ ಇನ್ನೊಂದು ಸೂಚನೆ ಏನೆಂದರೆ, ನೀವು ಕಡ್ಡಾಯವಾಗಿ ಒಂದು ಗುರುತಿನ ಚೀಟಿ ಅಂದರೆ ಪಾಸ್ಪೋರ್ಟ್ ಫೋಟೋ, ಚಾಲನಾ, ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್ ಏನಾದರೂ ಒಂದು ID ಇರಲೇಬೇಕು ನಿಮ್ಮ ಹತ್ರ. ಅಲ್ಲಿ ನಿಮಗೆ ತೋರಿಸ್ಕೊಳ್ಳೋಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಆಧಾರ್ ಕಾರ್ಡನ್ನ ತೊಗೊಂಡು ಹೋಗಿ, ಎಲ್ಲ ಒಳ್ಳೆಯದಾಗುತ್ತೆ. ಮತ್ತು ಅಲ್ಲಿ ನಿಮಗೆ ದೇಹದ ಆಡಳಿತ ಪರೀಕ್ಷೆ ಏನಿರುತ್ತೆ ಅನ್ನೋದನ್ನು ಹೇಳ್ಕೊಡ್ತೇನೆ. ಫಿಸಿಕಲ್ ಟೆಸ್ಟಲ್ಲಿ ನಿಮಗೆ ಫಸ್ಟ್ ಏನಿರುತ್ತೆ ಅಂದರೆ, ನಿಮಗೆ ಪುರುಷ ಹಾಗೂ ಮಾಜಿ ಸೈನಿಕರಿಗೆ ಕನಿಷ್ಠ ಎತ್ತರ 160 ಸೆಂಟಿಮೀಟರ್ ಇರಬೇಕು. ಕನಿಷ್ಠ ಎದೆ ಸುತ್ತಳತೆ 86 ಸೆಂಟಿಮೀಟರ್, ಪೂರ್ತಿ ವಿಸ್ತರಿಸಿದಾಗ 5 ಸೆಂಟಿಮೀಟರ್ ಇರಲೇಬೇಕು. ಮತ್ತು ಮಹಿಳೆ ಹಾಗೂ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 157 ಸೆಂಟಿಮೀಟರ್ ಇರಬೇಕು. ಅವರ ಕನಿಷ್ಠ ತೂಕ 45 kg ಇರಬೇಕು. ಮತ್ತು ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಪುರುಷ ಹಾಗೂ ಮಹಿಳೆಯರಿಗೆ ಕನಿಷ್ಠ ಎತ್ತರ 150 ಸೆಂಟಿಮೀಟರ್ ಪುರುಷರಿಗೆ ಇರಬೇಕು. ಕನಿಷ್ಠ ಎತ್ತರ 150 ಸೆಂಟಿಮೀಟರ್ ಮಹಿಳೆಯರಿಗೆ ಇರಬೇಕು. ಇದೇ ಸುತ್ತಳತೆ 5 ಸೆಂಟಿಮೀಟರ್ ವಿಸ್ತರಿಸಿದಾಗ ಇರಲೇಬೇಕು. ಅಷ್ಟಾಗುತ್ತೆ. ಫಿಸಿಕಲ್ ಟೆಸ್ಟ್ ಮುಗಿದ ನಂತರ ಪ್ರತಿಯೊಬ್ಬರು ಪಾಸಾದ ವಿದ್ಯಾರ್ಥಿಗಳು ತಮಗೆ ಏನೇನು ಪಾಸಾಗಿದ್ದರೆ ಅದೆಲ್ಲ ಅಲ್ಲಿ ಹೋಗಿ ಸೈನ್ ಮಾಡಬೇಕಾಗುತ್ತೆ. ಪರಿಶೀಲಿಸಿ ಸೈನ್ ಮಾಡಿ. ಅದಾದ ಮೇಲೆ ನಿಮಗೆ ಸಹಿಷ್ಣುತೆ ಪರೀಕ್ಷೆ ಎಂಡ್ಯೂರೆನ್ಸ್ ಟೆಸ್ಟ್ ಇರುತ್ತೆ. ಆ ಟೆಸ್ಟಲ್ಲಿ ನಿಮಗೆ ಏನೇನಿರುತ್ತೆಪ್ಪ ಅಂದರೆ 16 ಮೀಟರ್ ರನ್ನಿಂಗ್ ಇರುತ್ತೆ. ಅದನ್ನು ನೀವು 6 ನಿಮಿಷ 30 ಸೆಕೆಂಡಲ್ಲಿ ಕಂಪ್ಲೀಟ್ ಮಾಡಬೇಕು ಪುರುಷರಿಗೆ. ನಿಮಗೆ ನೆಕ್ಸ್ಟು ಎತ್ತರ ಜಿಗಿತ 1.20 ಮೀಟರ್ಗೆ ಕಡಿಮೆ ಇಲ್ಲದಂತೆ, ಹಾಗೂ ಅಥವಾ ಉದ್ದ ಜಿಗಿತ ಅಂದರೆ ನಿಮಗೆ ಎತ್ತರ ಜಿಗಿತ ಬೇಡ ಅಂದರೆ ಉದ್ದ ಜಿಗಿತ ನಿಮ್ಗೆ ಆಪ್ಷನ್ ಇರುತ್ತೆ. ಅದನ್ನು 3.80 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಜಿಗಿಬೇಕಾಗುತ್ತೆ. ನಿಮಗೆ 3 ಅವಕಾಶ ಕೊಡ್ತಾರೆ. ಇನ್ನು ನೆಕ್ಸ್ಟ್ ಗುಂಡು ಎಸೆತ ಇರುತ್ತೆ 7.2 kg ಪುರುಷರಿಗೆ. 5.60 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶಗಳನ್ನು ಇರುತ್ತೆ. ಮಹಿಳೆಯರಿಗೆ ಏನಿರುತ್ತೆ ಅಂದರೆ, ಮಹಿಳೆಯರಿಗೆ ಹಾಗೂ ಮಾಜಿ ಸೈನಿಕರಿಗೆ 400 ಮೀಟರ್ ರನ್ನಿಂಗ್ ಇರುತ್ತೆ. 2 ನಿಮಿಷಕ್ಕಿಂತ ಒಳಗೆ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅವರಿಗೆ ಸೇಮ್ ಎತ್ತರ ಜಿಗಿತ, ಉದ್ದ ಜಿಗಿತ. ಎತ್ತರ ಜಿಗಿತ ಎಷ್ಟು ಇರುತ್ತೆ ಅಂದರೆ 0.90 ಮೀಟರ್ ಆ್ಯಂಡ್ ಉದ್ದ ಜಿಗಿತ 2.50 ಮೀಟರ್ ಇರುತ್ತೆ. ಗುಂಡು ಎಸೆತ 4 kg ಇರುತ್ತೆ. ಅದನ್ನು ಮಾಜಿ ಸೈನಿಕರು ಹಾಗೂ ಮಹಿಳೆಯರಿಗೆ 3 ಅವಕಾಶಗಳು ಇರದಂತೆ ಒಗೆಯಬೇಕಾಗುತ್ತೆ. ಎಲ್ಲ ವಿದ್ಯಾರ್ಥಿಗಳು ಒಂದು ಸೂಚನೆ ಏನೆಂದರೆ, ಸಹಿಷ್ಣುತಾ ಪರೀಕ್ಷೆಗೆ ಹಾಜರಾಗುವ ಮುನ್ನ ಅಭ್ಯರ್ಥಿಗಳು ದೈಹಿಕವಾಗಿ ಸದೃಢವಾಗಿರಬೇಕು. ಈ ಪರೀಕ್ಷೆಯಲ್ಲಿ ಸಂದರ್ಭದ ಸಂಭವಿಸುವ ಯಾವುದೇ ರೀತಿಯ ಅನಾಹುತ, ತೊಂದರೆಗಳಿಗೆ ಪೊಲೀಸ್ ಇಲಾಖೆ, ನೇಮಕಾತಿ ಸಮಿತಿ ಯಾವುದೇ ಜವಾಬ್ದಾರಿ ಇರುವುದಿಲ್ಲ. ಅಂದರೆ ನೀವು ಅಭ್ಯರ್ಥಿಗಳು ಅವರ ಸ್ವಂತ ಹಿತ ದೃಷ್ಟಿಯಿಂದ ಅವರ ದೇಹ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಕೊಂಡು ಅಭ್ಯರ್ಥಿಯ ಆರೋಗ್ಯವು ಎಲ್ಲ ರೀತಿಯಿಂದಲೂ ಸದೃಢವಾಗಿ ಎಂದು ಖಚಿತಪಡಿಸಿಕೊಂಡು ಇಲಾಖೆ ನಡೆಸುವ ಸಹಿಷ್ಣುತೆ ಪರೀಕ್ಷೆಗೆ ವಿಧಿಸಲು ಅರ್ಹನೆಂದು ಮುಂಚಿತವಾಗಿ ತಿಳಿದುಕೊಂಡು ಹಾಜರಾಗಬೇಕು. ಈ ದಿಶೆಯಲ್ಲಿ ಕನಿಷ್ಠ 1 ತಿಂಗಳ ಮುಂಚೆ ನೀವು ಪ್ರಾಕ್ಟೀಸ್ ಮಾಡ್ಕೋತಾ ಇರಬೇಕು. ಅಲ್ಲಿ ನಡೆದಂಥ ಯಾವುದೇ ಅನಾಹುತಗಳಿಗೆ ಪೊಲೀಸ್ ಇಲಾಖೆಯು ಜವಾಬ್ದಾರಿ ಆಗೋದಿಲ್ಲ. ಈ ಪರೀಕ್ಷೆ ಅಭ್ಯರ್ಥಿ ತನ್ನ ಸ್ವಂತ ಜವಾಬ್ದಾರಿಯಾಗಿ ಇಚ್ಛೆಯಿಂದ ಭಾಗವಹಿಸಬೇಕು. ನೋಡಿ ಸ್ನೇಹಿತರೆ, ಜಾಗೃತ ಆಗಿರಿ. ನೀವು ಯಾವುದೇ ನಿಮಗೆ ಅಲ್ಲಿ ಫಿಸಿಕಲ್ ಟೆಸ್ಟಲ್ಲೂ ಯಾವುದೇ ಅನಾಹುತ ಆದರೆ ಅದಕ್ಕೆ ಪೊಲೀಸ್ ಇಲಾಖೆ ಕಾರಣವಾಗೋದಿಲ್ಲ. ಸೊ ಬಿ ಕೇರ್ಫುಲ್ ಎವ್ರಿವನ್. ಫಿಸಿಕಲ್ ಟೆಸ್ಟ್, ಎಂಡ್ಯೂರೆನ್ಸ್ ಟೆಸ್ಟ್ ಅದಾದಮೇಲೆ ನಿಮಗೆ ಮೆಡಿಕಲ್ ಟೆಸ್ಟ್ ಅಂತ ಇರುತ್ತೆ. ಅಲ್ಲಿ ನಿಮಗೆ ನಿಮ್ಮ ಕಣ್ಣು, ನಿಮ್ಮ ಐ ಚೆಕಪ್ ಇರುತ್ತೆ. ಅಂದರೆ ಅದಕ್ಕಾದಂಥ ಒಂದು ಸಮಿತಿ ಇರುತ್ತೆ ಐ ಚೆಕಪ್ ಮಾಡೋಕ್ಕೆ. ಅಲ್ಲಿ ನೀವು ಕಂಪಲ್ಸರಿ ಏನೇನು ಯಾವ ಅರ್ಹತೆ ಇರಬೇಕಂತ ಹೇಳ್ಕೊಡ್ತೇನೆ. ನಿಮಗೆ ದೂರದೃಷ್ಟಿ ನಿಮಗೆ 6/9 ಇರಬೇಕು. ಕನಿಷ್ಠ 6/9 ಇರಬೇಕು. ಸಮೀಪ ದೃಷ್ಟಿ 0.6 ಆ್ಯಂಡ್ 0.9 ಕಂಪಲ್ಸರಿ ಇರಲೇಬೇಕು. ಇದಾದ ಮೇಲೆ ನಿಮಗೆ ಶ್ರವಣ ಶಕ್ತಿ ಟೆಸ್ಟ್ ಇರುತ್ತೆ. ಅಲ್ಲಿ ನಿಮಗೆ ರೆನಿಸ್ ಪರೀಕ್ಷೆ, ರೆನಿಸ್ ಟೆಸ್ಟ್, ವೆಬ್ಬರ್ಸ್ ಟೆಸ್ಟ್ ಆ್ಯಂಡ್ ವೆಟಿಗೋ ಪರೀಕ್ಷೆ ಅಂತ ಇರುತ್ತೆ. ಮೇಲಿನ ಪರೀಕ್ಷೆ ಯಾವುದೇ ನ್ಯೂನತೆ ಕಂಡು ಬಂದರೆ ಅರ್ಹತೆ ಎಂದು ಪರಿಗಣಿಸಲಾಗುವುದು. ಅಪಧಮನಿ ವೆನಿಸ್ ಮಾಹಿತಿನಲ್ಲಿ ನಿಮಗೆ ಅಲ್ಲಿ ಎದೆ, ಚೆಸ್ಟ್ ಎಕ್ಸ್ರೇ ಮಾಡ್ತಾರೆ. ಅಲ್ಲಿ ನಿಮಗೆ ಎಕ್ಸ್ರೇ ಆ್ಯಂಡ್ ಎನಿ ಅದರ್ ಮೆಡಿಕಲ್ ಟೆಸ್ಟ್ ಶುಡ್ ಬಿ ಕಂಡಕ್ಟೆಡ್ ಫಾರ್ ಸಜೆಷನ್ ಮೆಡಿಕಲ್ ಬೋರ್ಡ್. ಅದಾದಮೇಲೆ ನೀವು ಮಸ್ಕ್ಯುಲರ್ ಡಿಫಾರ್ಮಿಟೀಸ್ ಪ್ರೆಷರ್, ನೀವು ಯಾವುದೇ ರೀತಿಯಂಥ ನಾಕ್ ನೀಸು, ಫ್ಲ್ಯಾಟ್ ಫುಟು, ಬ್ಲೂ ಲೆಗು, ಕ್ಯೂಬಿಟಿಸ್ ವೈನಸ್ ಇದು ಯಾವುದೇ ರೀತಿಯಿಂದ ಇದ್ದರೆ ನಿಮಗೆ ಡೈರೆಕ್ಟ್ ಡಿಸ್ಕ್ವಾಲಿಫೈ ಅಂತ ಮಾಡ್ತಾಯಿರ್ತಾರೆ. ಸೊ ಬಿ ಕೇರ್ಫುಲ್ ಫಾರ್ ಆಲ್ ಗೈಸ್. ಆ್ಯಂಡ್ ನಿಮಗೆ ನಿಮ್ಮ ಈ ವಿಡಿಯೋ ನೋಡಿದಂಥ ಎಲ್ಲ ನನ್ನ ಫಾಲೋವರ್ಸ್ಗೆ ತುಂಬ ಧನ್ಯವಾದಗಳು.
ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ, ಆದಷ್ಟು ಶೇರ್ ಮಾಡಿ. ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಅಂದ್ಕೊಂಡಿದ್ದೇನೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಓಪನ್ ಇದೆ, ಅಲ್ಲಿ ಕಮೆಂಟ್ ಮಾಡ್ಬೋದು. ನನಗೂ ಕೂಡ ಮುಂದೆ ಬೇರೆ ವಿಡಿಯೋ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಕಮೆಂಟ್ ಮಾಡಿ ಯಾವ ರೀತಿಯಾದಂಥ ವಿಡಿಯೋ ಬೇಕಂತ ನಾನು ಮಾಡಿ ಹಾಕ್ತಿರ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಆಲ್ ದ ಬೆಸ್ಟ್. ಜೈ ಹಿಂದ್.